ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದು ಮಕ್ಕಳ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಮಕ್ಕಳು ಶಾವಿಗೆನ ನೂಡಲ್ಸ್ ಅನ್ಕೋತಾರೆ, ಮ್ಯಾಗಿ ಅನ್ಕೋತಾರೆ. ಬಟ್ ನಮ್ಮ ಜನ್ರೇಷನ್ ಅವರೆಲ್ಲ ಏನು ಅನ್ಕೋತೀವಿ ಅಂತಂದರೆ ಶಾವಿಗೆ ಬಾತ್ ಅಂತೀವಿ. ಬಟ್ ಅದಕ್ಕೆ ಆದಷ್ಟು ವೆಜಿಟೇಬಲ್ಸ್ನ ಮಕ್ಕಳು ಯಾವ ಥರ ತಿಂತಾರೋ ಅದಕ್ಕಾದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ. ಇವಾಗ ಯಾವುದ್ರಲ್ಲೂ ಶಕ್ತಿ ಇರಲ್ಲ, ಮಕ್ಕಳೆಲ್ಲ ಲೇಸ್ ಕುರ್ಕುರೆ ಇದನ್ನು ತಿನ್ನೋದೇ ಜಾಸ್ತಿ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿಕೊಂಡು ನಾವು ವೆಜಿಟೇಬಲ್ಸ್ನ ಬಳಸೋದ್ರಿಂದ ಅವ್ರಿಗೆ ಸಣ್ಣ ಸಣ್ಣದಾಗಿ ಹಚ್ಚಿದ್ರೆ ಅಷ್ಟು ಗೊತ್ತಾಗಲ್ಲ, ತಿನ್ಬಿಡ್ತಾರೆ. ಅದಕ್ಕೋಸ್ಕರ ಆದಷ್ಟು ಸಣ್ಣ ಸಣ್ಣಕ್ಕೆ ಹಚ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ತುಂಬ ಟ್ರಿಕ್ಸ್ ಇರುತ್ತೆ ಶಾವಿಗೆ ಬಾತ್ ಮಾಡೋದ್ರಲ್ಲಿ. ಅದನ್ನು ಬಳಸ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇಷ್ಟನೂ ಪಡ್ತಾರೆ. ಅಡುಗೆ ಏನು ಕಷ್ಟ ಅಲ್ಲ. ತುಂಬ ಜನ ಟಿಫನ್ ಮಾಡಬೇಕು ಅದೇ ಟೆನ್ಷನ್ ಅಂತಾರೆ. ಬಟ್ ಯಾವುದು ಟೆನ್ಷನ್ ಇಲ್ಲ, ಮಾಡ್ತಿದ್ರೆ ಎಲ್ಲ ಸುಲಭನೇ, ಈಸಿನೇ. ಮತ್ತು ತುಂಬ ಜನ ಕೇಳ್ತಿದ್ರಿ, ಬರೀ ಕುಕ್ಕಿಂಗ್ ವ್ಲಾಗ್ಸ್ ಹಾಕ್ತಿದ್ದೀರಾ, ನಮಗೆ ಡೈಲಿ ವ್ಲಾಗ್ಸ್ ಹಾಕಿ ಅಂತ. ಯಾರ್ಯಾರಿಗೆಲ್ಲ ನಾನು ಡೈಲಿ ವ್ಲಾಗ್ಸ್ ನೋಡಬೇಕು ಅಂತ ಇರುತ್ತೋ ಅವರೆಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ. ಮತ್ತು ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ಚಾನಲ್ನ. ನಾನು ಆದಷ್ಟು ನನಗೆ ಗೊತ್ತಿರೋ ಟಿಪ್ಸು, ನನಗೆ ಗೊತ್ತಿರೋ ಕಂಟೆಂಟ್ಸ್ನ ನಾನು ಆ್ಯಡ್ ಮಾಡಿಕೊಂಡು ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಎಲ್ಲ. ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿದ್ರೆ ನಿಮಗೆ ನಾನು ಏನೇನು ಹೇಳ್ತೀನಿ. ಮತ್ತು ಕುಕ್ಕಿಂಗ್ ವ್ಲಾಗ್ಸಲ್ಲಂತೂ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ನಾವೆಲ್ಲೋ ಒಂದೇನೋ ಆ್ಯಡ್ ಮಾಡಿರ್ತೀರಿ ಎಕ್ಸ್ಟ್ರಾ, ಅದನ್ನು ಮಿಸ್ ಆದರೆ ನಿಮ್ಮ ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ಅಡುಗೆನೂ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು ನಾನೆಲ್ಲ ಒಂದೇ ಸಲ ಕಟ್ ಮಾಡಿ ಇಟ್ಕೊಬಿಡ್ತಿದ್ದೀನಿ. ಮತ್ತೆ ಕಟ್ಟಿಂಗ್ ಹಾಕಿ ರಿಸ್ಕ್ ತೊಗೊಳ್ಳೋದು ಅಂತ. ಇದಕ್ಕೆ ಯಾವ ಸೊಪ್ಪು ಹಾಕ್ತಿಲ್ಲ, ಬರೀ ಕೊತ್ತಂಬರಿ, ಕರಿಬೇವು ನಾನು ಮುಂಚೆನೇ ಎಲ್ಲ ಬಿಡಿಸಿ ಇಟ್ಕೊಂಡಿರ್ತೀನಿ. ಈ ರೀತಿ ಹೇಗೆ ನಾವು ಅಡುಗೆ ಮಾಡುವಾಗ ಬೇಗ ಬೇಗ ಮಾಡ್ಕೋಬೋದು ಅನ್ನೋ ಟಿಪ್ಸ್ ಎಲ್ಲ ಹೇಳಬೇಕು ಅಂತಂದರೆ ಕಮ್ಮಿಂಗ್ ವ್ಲಾಗ್ಸ್ನ ನೋಡ್ತೀನಿ. ನಾನು ಹಂಗೆ ಹೇಳ್ತಿರ್ತೀನಿ ನಿಮಗೆ. ಈಗ ಇದು ಈರುಳ್ಳಿ ಹಚ್ಕೊಂಡು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಈ ರೀತಿ ಬಿಟ್ಟು ಕ್ಲೀನಾಗೆ ನಾವು ಸ್ವಲ್ಪ ದೊಡ್ಡದಾಗೆ, ಸ್ವಲ್ಪ ಸಣ್ಣಕ್ಕೆ, ಅಂದರೆ ತೀರಾ ದೊಡ್ಡದಾಗೂ ಹಚ್ಕೋಬಾರ್ದು, ತೀರಾ ಸಣ್ಣಕ್ಕೂ ಹಚ್ಕೋಬಾರ್ದು. ಈ ರೀತಿ ಕಟ್ ಮಾಡ್ಕೊತಾ ಇರಿ, ಬೇಗ ಬೇಗ ಆಗುತ್ತೆ. ಆದಷ್ಟು ನೀವು ಟೈಮ್ನ ಸೇವ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮ್ ನಿಮ್ಗೆ ಏನೇನಾಗುತ್ತೋ ಅದೆಲ್ಲ ನೈಟೇ ಮಾಡ್ಕೊಂಬಿಟ್ರೆ ಕಿಚನ್ ಕ್ಲೀನಿಂಗ್ ಎಲ್ಲ ನೈಟು ಬೇಗ ಆಗುತ್ತೆ. ಮಾರ್ನಿಂಗ್ ಟೈಮ್ ಟಿಫನ್ ಮಾಡ್ಕೊಳ್ಳೋದು. ನನಗಂತೂ ಮಗು ಇರೋದ್ರಿಂದ ನಾನು ಆದಷ್ಟು ಬೇಗನೆ ಎದ್ದೇಳ್ತೀನಿ ಬೆಳಗ್ಗೆ ಹೊತ್ತು. ಯಾಕಂದರೆ ಮಕ್ಕಳಿರೋ ಟೈಮಲ್ಲಿ ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಅವರು. ಅದಕ್ಕೋಸ್ಕರ ನಾನು ಆದಷ್ಟು ಬೇಗನೆ ಕೆಲಸ ಮಾಡ್ಕೊತೀನಿ. ಈಗ ಸ್ಟವ್ ಹಚ್ಕೊಂಡಿದ್ದೀನಿ. ಒಂದು ಸೈಡ್ ನಾನು ಶಾವಿಗೆ ಬೇಯಿಸ್ಕೊಳ್ಳೋಕ್ಕೆ ಅಂತ ನೀರಿಟ್ಟಿದ್ದೀನಿ. ಮತ್ತು ಒಂದು ಸೈಡ್ ಒಗ್ಗರಣೆ ಹಾಕೊಳಕ್ಕೆ. ಮತ್ತು ಶಾವಿಗೆ ಬೇಯಿಸ್ಕೊಳ್ಳೋಕ್ಕೆ ಯಾವುದೇ ರೀತಿ ಅಳತೆ ಅಂತ ನೀರು ನಾನು ಇಟ್ಟಿಲ್ಲ. ಅಂದಾಜು ಮೇಲೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ. ಯಾಕಂದರೆ ಶಾವಿಗೆ ಬಾತ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಮತ್ತು ಎಲ್ಲರೂ ಹಾಲಿಡೇಸಿಗೆ ನನ್ನ ಸಿಸ್ಟರ್ ಎಲ್ಲರೂ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಇಟ್ಕೊಳಂಗಿದ್ರೆ ಮ್ಯಾಕ್ಸಿಮಮ್ ಅಂದರೆ ನಿಮ್ಗೆ ಅಂದಾಜು ಬೇಕು ಅಂತಂದರೆ 1 ಗ್ಲಾಸ್ ಶಾವಿಗೆಗೆ 3 ಗ್ಲಾಸಷ್ಟು ವಾಟರ್ ಇಟ್ಕೊಳ್ಳಿ. ಬಟ್ ಅದು ಕುದೀತಾ ಇದ್ಮೇಲೆ ಶಾವಿಗೆ ಹಾಕಿ ನೋಡಿ ಹಿಂಗೆ ಪ್ರೆಸ್ ಮಾಡಿ, ನಾನು ನೆಕ್ಸ್ಟ್ ನೋಡಿಸ್ತೀನಿ ವಿಡಿಯೋ ಅಲ್ಲಿ. ಅದು ಪ್ರೆಸ್ ಮಾಡಿ ಬೆಂದಿದೆ ಅನ್ನೋ ಟೈಮ್ಗೆ ಮಿಕ್ಕಿರೋ ವಾಟರ್ ಇರುತ್ತಲ್ಲ ಅದನ್ನೆಲ್ಲ ಬಗ್ಗಿಸ್ಬಿಟ್ರೆ ನೀವು ಆಗುತ್ತೆ. ಕರೆಕ್ಟಾಗಿ ವಾಟರ್ ಬೇರೆ ಟಿಫನ್ಸ್ಗೆ ಇಡೋ ಥರ ಏನು ಇಡಬೇಕು ಅಂತ ಏನಿಲ್ಲ ಇದಕ್ಕೆ. ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳ್ತಿದ್ದೀನಿ. ಇವಾಗ ಅದನ್ನು ಆದಷ್ಟು ಚೆನ್ನಾಗಿ ಕುದಿಬೇಕು. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಅಂಟಲ್ಲ, ಬಿಡಿಯಾಗುತ್ತೆ ಅದಕ್ಕೆ. ಮತ್ತು ವಯಸ್ಸಾಗಿರೋರು ಮತ್ತು ಮಕ್ಕಳು ಎಲ್ಲ ಇರೋದ್ರಿಂದ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಉದುರಾಗಿ ಬೇಕು ಅನ್ನೋದಿದ್ದರೆ ಇನ್ನು ನಾನು ಯಾವ ಟೈಮಲ್ಲಿ ತೆಗಿತೀನಿ ಶಾವಿಗೆನ ಅದಕ್ಕಿಂತ ಇನ್ನೊಂದು ಸ್ವಲ್ಪ 2 ಮಿನಿಟ್ಸ್ 1 ಮಿನಿಟ್ ಬೇಗ ನೀವು ತೆಗೆದ್ರೆ ಇನ್ನೂ ಸ್ವಲ್ಪ ಉದುರಾಗೆ ಆಗುತ್ತೆ ಶಾವಿಗೆ. ನಾನು ನಿಮಗೆ ಆ ಥರ ಮಾಡೋದು ಬೇಕು ಅಂತಂದರೆ ನೆಕ್ಸ್ಟ್ ಯಾವಾಗಲಾದರೂ ನಾನು ತೋರಿಸ್ತೀನಿ ಆ ರೀತಿ ಮಾಡೋದು. ಈಗ ಒಗ್ಗರಣೆಗೆ ಎಣ್ಣೆ ಕಾದಿದೆ, ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿದ್ದೀನಿ. ನೋಡಿ ಕಡಲೆಬೇಳೆ ಕೂಡ ಬ್ರೌನಿಶ್ ಆಗ್ತಿದೆ. ಆವಾಗ ನಾನು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೇಮ್ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ನಿಮಗೆ, ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅಂತ. ದಯವಿಟ್ಟು ಅದನ್ನು ಅಂದ್ಕೋಬೇಡಿ ಏನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾರೆ ಅಂತ. ಆದಷ್ಟು ಟೇಸ್ಟ್ ಕೊಡುತ್ತೆ ಹಸಿಮೆಣ್ಸಿನ್ಕಾಯಿ, ಬಟ್ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ನಾನು ಬಳಸೋದ್ರಿಲ್ಲ. ಸುಮಾರು ಜನ ಯಾಕೆ ಬಳಸಿಲ್ಲ ಅನ್ನೋ ಒಂದು ಮೈಂಡಲ್ಲಿ ಬರ್ತಾರೆ, ನ್ಯೂ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವ ಅವರು. ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅಂತ.
ಅಷ್ಟೇ, ಬೇರೆ ಯಾವ ರೀಸನ್ನು ಇಲ್ಲ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ. ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು, ಯಾವುದೇ ರೀತಿ ಲೋ ಫ್ಲೇಮಿಕ್ಕಿಲ್ಲ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಯಾಕಪ್ಪ ಅಂತಂದರೆ ನಾವು ಇದಕ್ಕೆ ವಾಟರ್ ಹಾಕಿ ಬೇಯಿಸಲ್ಲ ಅಲ್ವಾ, ಬರೀ ಆಯಿಲಲ್ಲೇ ಬೇಯಿಸೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ನೋಡಿ ಕಾಣಿಸ್ತಿದೆ ನಮಗೆ ಎಣ್ಣೆ ಮೇಲೇ ಅದು ನಾವು ಶಾವಿಗೆ ಹಾಕಿದಾಗ ಕರೆಕ್ಟಾಗಿರುತ್ತೆ, ಎಣ್ಣೆ ಅನಿಸಲ್ಲ. ನೋಡಿಸ್ತೀನಿ ನಿಮಗೂ ಬೇಕಿದ್ದರೆ. ಆಮೇಲೆ ಈಗ ಈ ಥರ ಬೇಯ್ತಿದೆ. ಮತ್ತು ಅಡುಗೆ ಮಾಡೋದೇನು ತುಂಬ ಕಷ್ಟ ಅಲ್ಲ. ತುಂಬ ಜನ ಅಂದ್ಕೊತಾರೆ, ಅಯ್ಯೋ ಬೆಳಗ್ಗೆ ಎದ್ದರೆ ಟಿಫಿನ್ ಮಾಡಬೇಕು, ಅಡುಗೆ ಮಾಡಬೇಕು, ಏನಕ್ಕಪ್ಪ ಬೆಳಗ್ಗೆ ಆಗುತ್ತೆ. ಎಲ್ಲ ಹೌಸ್ ವೈಫ್ಗೂ ಇದೇ ಒಂದು ಟೆನ್ಷನ್ ಆಗಿರುತ್ತೆ. ಬಟ್ ಆದಷ್ಟು ಟ್ರೈ ಮಾಡಿ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ. ಕುಕ್ಕಿಂಗ್ ಅಂತೂ ಕಲಿತ್ರೆ ಅದರಷ್ಟು ಈಸಿ ಬೇರೆ ಯಾವಕ್ಕೂ ಇಲ್ಲ ಅಂತ ಅನಿಸುತ್ತೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಚಿಕ್ಕವಳಿಂದ. ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಆದಷ್ಟು ನ್ಯೂ ಏನಂತ ಬೇಕು ಅನಿಸುತ್ತೋ ಅದೆಲ್ಲ ಟ್ರೈ ಮಾಡ್ತಾನೆ ಇರ್ತೀನಿ. ಏನೋ ಒಂದು ಮಾಡಿ ನನಗೆ ಗೊತ್ತಿರೋದನ್ನೆಲ್ಲ ನಾನು ಶೇರ್ ಮಾಡ್ಕೊತೀನಿ. ಮತ್ತು ನಿಮ್ಗೆ ಯಾವ ಕಂಟೆಂಟ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಶೇರ್ ಮಾಡ್ತೀನಿ. ನಾನು ಡೈಲಿ ವ್ಲಾಗ್ಸ್ ನೋಡ್ತಿದ್ದೀನಿ, ಆದಷ್ಟು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡ್ಕೊಂಡು ನಾನು ಡೈಲಿ ವ್ಲಾಗ್ಸ್ ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಇದು ಬೇಯ್ತಿದೆ. ಇವಾಗ ವೆಜಿಟೇಬಲ್ಸ್ ಹಾಕ್ಕೋತೀನಿ ನೆಕ್ಸ್ಟು. ಇನ್ನೂ ಸ್ವಲ್ಪ ಫ್ರೈ ಆದಮೇಲೆ ಆ ಕಡೆ ನೀರು ಕಾಯ್ತಿದೆ, ಈ ಕಡೆ ಇದು ಮಾಡಿದೆ. ಮತ್ತು ಶಾವಿಗೆ ಕೂಡ ಹುರ್ಕೋಬೇಕು. ನೀವು ಅನಿಲ್ ಶಾವಿಗೆ ಅಂತಂದರೆ ಇನ್ನೂ ಸ್ವಲ್ಪ ಬೇಗನೆ ತೆಗಿಬೋದು. ಬಟ್ MTR ಶಾವಿಗೆ ನಾನು ಬಳಸ್ಕೊತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದೀನಿ. ಯಾಕಂತಂದರೆ MTR ಶಾವಿಗೆ ಚೆನ್ನಾಗಿರುತ್ತೆ, ಬಟ್ ಅನಿಲ್ ಶಾವಿಗೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಅದು. ನಾನು ಈಗಲೇ ಹೇಳ್ತಿದ್ದೀನಿ ನೋಡಿ. ವೆಜಿಟೇಬಲ್ಸ್ ನಾನು ಆಗಲೇ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಬಟಾಣಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲೇ. ಇದನ್ನೆಲ್ಲ ಟೊಮ್ಯಾಟೊ ಯಾವುದೇ ರೀತಿ ಬಳಸಿಲ್ಲ ನಾನು. ಒಬ್ಬೊಬ್ಬರು ಟೊಮ್ಯಾಟೊ ಹಾಕ್ತಾರೆ, ಬಟ್ ನಮ್ಮ ಮನೇಲಿ ಇಷ್ಟ ಆಗದೆ ಇರೋದ್ರಿಂದ ನಾನು ಟೊಮೆಟೊ ಹಾಕಿಲ್ಲ. ಇವಾಗ ಅದು ನೀರು ಚೆನ್ನಾಗಿ ಕಾದಿತ್ತು, ನಾನು ಶಾವಿಗೆ ಹುರ್ಕೊಂಡಿರಲಿಲ್ಲ. ಅದಕ್ಕೆ ಈಗ ಹುರ್ಕೊಳ್ಳೋಣ, ಇನ್ನೂ ತರಕಾರಿ ಬೇಯೋಷ್ಟು ಟೈಮ್ ಇತ್ತು ನನಗೆ. ಅದಕ್ಕೆ ಅಷ್ಟರಲ್ಲಿ ಶಾವಿಗೆ ಹುರ್ಕೊಳ್ಳೋಣ ಅಂತ ನಾನಿವಾಗ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದ ಮೇಲೆ ಶಾವಿಗೆನೂ ಅಷ್ಟೇ ಲೋ ಫ್ಲೇಮಲ್ಲಿಟ್ಟೆ ನೀವು ಯಾವಾಗಲೂ ಶಾವಿಗೆ ಹುರ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಸೀದೋಗ್ಬಿಡುತ್ತೆ, ಬ್ಲ್ಯಾಕ್ ಆಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮಕ್ಳಿಗಂತೂ ಇಷ್ಟ ಆಗುತ್ತೆ. ಇವಾಗಿನ ಮಕ್ಕಳು ನೂಡಲ್ಸಲ್ಲೇ ತಿಂತಾಯಿರ್ತಾರೆ. ನೂಡಲ್ಸ್ ಒಳ್ಳೆಯದಲ್ಲ, ಅದ್ರಲ್ಲಿ ಮೈದಾ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ನಮ್ಗೆ ಏನಾಗುತ್ತೋ ಅದು ಮನೇಲಿ ಆದಷ್ಟು ಮಕ್ಳಿಗೆ ಮಾಡಿಕೊಡೋದ್ರಿಂದ ತುಂಬ ಯೂಸ್ ಇದೆ. ಆ ಕಡೆ ಶಾವಿಗೆ ಇಟ್ಕೊಂಡಿದ್ದೀನಿ ಉರಿಯೋದಕ್ಕೆ, ಈ ಕಡೆ ಒಗ್ಗರಣೆನ ಫ್ರೈ ಮಾಡ್ಕೋತಾ ಇದ್ದೀನಿ ಆದಷ್ಟು. ನೋಡಿ, ಈಗ ಉಪ್ಪಿಟ್ಟು ಥರನೇ ಪ್ರೊಸೀಜರ್ ಇರುತ್ತೆ, ಬಟ್ ಶಾವಿಗೆ ಯಾವ ರೀತಿ ಬೇಯಿಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಶಾವಿಗೆ ಬಾತು ಸೇಮ್ ಉಪ್ಪಿಟ್ಟು ಥರನೇ ಪ್ರೊಸೀಜರ್ ಇದೂ. ನೀವಿನ್ನು ಮತ್ತು ಈ ಗೊಜ್ಜನ್ನ ನೀವು ವೆಜಿಟೇಬಲ್ ಚಿತ್ರಾನ್ನ ಥರನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ನೀವು ತೆಗಿಯೋವಾಗ. ನಾನು ಶಾವಿಗೆ ಬಾತಕ್ಕೆ ಕೊಬ್ಬರಿ ಆ್ಯಡ್ ಮಾಡಿಲ್ಲ. ನೀವು ಅಕಸ್ಮಾತ್ ಅದನ್ನು ರೈಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಶಾವಿಗೆ ವೆಜಿಟೇಬಲ್ ಚಿತ್ರಾನ್ನ ಥರ ಟೇಸ್ಟ್ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ. ಅದು ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನೋಡಿಸ್ತೀನಿ ನಿಮಗೆ ವಿಡಿಯೋ ಮಾಡಿ ಹೆಂಗಿರುತ್ತೆ ವೆಜಿಟೇಬಲ್ ಚಿತ್ರಾನ್ನ ಅಂತ. ನೋಡಿ, ಈ ರೀತಿ ನಾನು ಆದಷ್ಟು ದೊಡ್ಡಗೆ ಇರೋ ಪಾತ್ರೆಯಲ್ಲೇ ನೀವು ಶಾವಿಗೆ ಹುರ್ಕೊಳ್ಳಿ, ಚಿಕ್ಕದಲ್ಲಿ ತೊಗೋಬಿಡಿ. ನಾನು ಚಿಕ್ಕದ್ರಲ್ಲಿ ತೊಗೊಂಡೆ. ಸ್ವಲ್ಪ ಅದು ಹುರ್ಕೊಳ್ಳೋಕ್ಕೆ ಅಂದರೆ ಎಲ್ಲ ಶಾವಿಗೆನೂ ಹುರಿಬೇಕಲ್ವ, ಅದು ಏನಂತಾರೆ ಪ್ಲೇಸ್ ಸಾಲಿಲ್ಲ, ಅದಕ್ಕೆ ನಾನು ಚಿಕ್ಕದ್ರಲ್ಲಿ ತೊಗೊಂಡಿರೋದ್ರಿಂದ. ಈಗ ವೆಜಿಟೇಬಲ್ಸ್ ಬೇಯ್ತಿದೆ, ಅದು ಆವಾಗಲೇ ನಾನು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಸಾಲ್ಟ್ನ. ಯಾಕಪ್ಪ ಅಂತಂದರೆ ಸಾಲ್ಟ್ನ ಆ್ಯಡ್ ಮಾಡೋದ್ರಿಂದ ವೆಜಿಟೇಬಲ್ಸ್ ಬೇಗ ಬ್ಲ್ಯಾಕ್ ಆಗೋಲ್ಲ ಮತ್ತು ಸ್ವಲ್ಪ ಬೇಗ ಬೇಯುತ್ತೆ ಅದು. ಅದಕ್ಕೋಸ್ಕರ ಅದೇ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಮತ್ತು ಶಾವಿಗೆ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಒಂದು ಹತ್ರ ಇರುತ್ತೆ, ಒಂದು ಹತ್ರ ಉಪ್ಪಿರಲ್ಲ, ಚೆನ್ನಾಗಿ ಬೆರೆಯಲ್ಲ. ಅದಕ್ಕೋಸ್ಕರ ನಾವು ಗೊಜ್ಜು ಯಾವಾಗ ಮಾಡ್ಕೋತಾ ಇರ್ತೀವಿ ಆಗಲೇ ಹಾಕೋದ್ರಿಂದ ಕ್ಲೀನಾಗೆ ಹಿಡಿಯುತ್ತೆ ಅದು. ಮತ್ತು ಶಾವಿಗೆನೂ ಅಷ್ಟೇ, ತುಂಬ ಹೊತ್ತು ಆಮೇಲೆ ಬಿಟ್ಟಿದ್ದೀನಿ, ನೀರಲ್ಲಿ ಹಾಕಿದ್ದೀನಿ ಬಿಡು ಅಂತ ಬಿಟ್ಟಿದ್ದೀರಾ ಅಂತಂದರೆ ಅದು ಮುದ್ದೆ ಆಗೋಗುತ್ತೆ. ಜಸ್ಟ್ 1 2 to 3 ಮಿನಿಟ್ಸಲ್ಲಿ ಬೆಂದೋಗುತ್ತೆ ಶಾವಿಗೆ ತುಂಬ ಬೇಗನೆ. ಯಾಕಂದರೆ ಆಲ್ರೆಡಿ ನಾವು ಚೆನ್ನಾಗಿ ನೀರು ಕುದಿಸ್ಕೊಂಡಿದ್ದರಿಂದ ಶಾವಿಗೆ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯಲ್ಲ. ನೋಡಿ, ಈಗ ನಾನು ಹಾಕಿ ಜಸ್ಟ್ 1 or 2 ಮಿನಿಟ್ಸ್ ಆಗಿದೆ ಅಷ್ಟೇ. ಆಲ್ರೆಡಿ ಅದು ಮುಟ್ಟಿದ್ರೆ ಹಿಂಗೆ ಸ್ಮ್ಯಾಶ್ ಆಗಬೇಕು ನಮಗೆ.
ತುಂಬ ಸ್ಮ್ಯಾಶ್ ಆಗಬಾರ್ದು, ರೈಸ್ ಥರ ತುಂಬ ಸ್ಮ್ಯಾಶ್ ಆದರೆ ನೀವು ಗೊಜ್ಜಿಗಾಕಿ ಬೆರೆಸೋವಾಗ ಅದು ಮುದ್ದೆ ಅಂಟ್ಬಿಡುತ್ತೆ, ಅದು ಆಮೇಲೆ ಮುದ್ದೆ ಆಗೋಗುತ್ತೆ. ನೀವು ಗೊಜ್ಜಿಗೆ ಹಾಕೋಷ್ಟೊತ್ತಿಗೆ ನೋಡಿ, ಸುಮ್ಮನೆ ಹಾಕಬೇಕು, ಅದು ಒಂದು ಕುದಿನೂ ಬರಬಾರ್ದು, ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಹಾಕಿ ಹಿಂಗೆ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಆರಕ್ಕೆ ಬಿಟ್ಟು ನೀವು ಆ ನಂತರ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಹೇಳಿದ್ನಲ್ಲ ಆಗಲೇ, ವಯಸ್ಸಾಗಿರೋರು ಇದ್ದಾರೆ, ಮಕ್ಕಳಿದ್ದಾರೆ ಅಂತಂದರೆ ಸ್ವಲ್ಪ ಬೇಯಿಸಿ, ಯಾಕಂದರೆ ಅದು ಸ್ವಲ್ಪ ಉದ್ರುದ್ರಾಗಿದ್ದರೆ ಅವ್ರಿಗೂ ಡೈಜೆಷನ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಚೆನ್ನಾಗಿ ತುಂಬ ಇದೆ. ನಾನು ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ, ಕ್ಲೀನಾಗೆ ಬೆರೆಯುತ್ತೆ. ಉಪ್ಪು, ನಾವೇ ನಿಂಬೆ ರಸ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ನಿಮ್ಗೆ ಹುಳಿ ಸ್ವಲ್ಪ ಬೇಕು ಅಂತಂದರೆ 1 ನಿಂಬೆ ಹಣ್ಣು ಹಾಕಿ ರಸ ಹಿಂಡ್ಕೊಳ್ಳೋದ್ರಿಂದ ಅದು ಉದ್ರುದ್ರು ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಇದು ಮತ್ತು ಕೊಬ್ಬರಿ ಕೂಡ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಶಾವಿಗೆ ಬಾತ್ ರೆಡಿಯಾಗಿದೆ ನೋಡಿ, ತಿನ್ನೋಕ್ಕೆ ತುಂಬ ಟೇಸ್ಟಿ ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಕೋಬೋದು.